ತಿಂಗಳ ಸಿಂಹರಾಶಿಯ ಭವಿಷ್ಯ ಮಿಶ್ರವಾದಂತಹ ಫಲವನ್ನು ಕೊಡುತ್ತೆ. ಸರಾಸರಿ ಅಥವಾ ಕೆಲವೊಮ್ಮೆ ಸರಾಸರಿಗಿಂತಲೂ ಕೂಡ ಸ್ವಲ್ಪ ಕಡಿಮೆ ಫಲಿತಾಂಶಗಳನ್ನು ಈ ತಿಂಗಳಲ್ಲಿ ಹೊಂದಿರುತ್ತೀರಿ. 2025 ಈ ತಿಂಗಳಿನಲ್ಲಿ ವೃತ್ತಿಗ್ರಹದ ಅಧಿಪತಿಯು ಶುಕ್ರ ನಿಮ್ಮ 9ನೇ ಸ್ಥಾನದಲ್ಲಿರುತ್ತಾನೆ. ಹಾಗಾಗಿ ಶ್ರದ್ಧೆಯುಳ್ಳತಕ್ಕಂಥ ಯಾರು ಹೆಚ್ಚು ಎಫರ್ಟ್ ಹಾಕ್ತಾರೋ ಅವರಿಗೆ ಮಾತ್ರ ಈ ತಿಂಗಳಿನಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತೆ. ಈ ತಿಂಗಳು ನಿಮ್ಮ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿದ್ದರೂ ಕೂಡ ದ್ವಿತೀಯಾರ್ಧದಲ್ಲಿ ಯಶಸ್ಸು ಕೀರ್ತಿಯನ್ನು ನೀವು ಕಾಣ್ತೀರ. ನೀವು ಸ್ವಲ್ಪ ಕಷ್ಟಪಟ್ಟು ಕೆಲಸವನ್ನ ಮಾಡುವುದರಿಂದ ಅದರಲ್ಲಿ ಅಭಿವೃದ್ಧಿಯನ್ನು ನೀವು ಕಾಣ್ತೀರ. ಶೈಕ್ಷಣಿಕ ದೃಷ್ಟಿಕೋನದಿಂದ ನೋಡಬೇಕು ಅಂತ ಹೇಳಿದ್ರೆ ಧನಾತ್ಮಕವಾದಂತಹ ಫಲಿತಾಂಶಗಳನ್ನು ನೀವು ಈ ತಿಂಗಳಲ್ಲಿ ಪಡೆಯಬಹುದು. ಯಾವುದೇ ರೀತಿಯಂತಹ SSLC ರಿಸಲ್ಟ್ ಆಗಿರಬಹುದು, ಸೆಕೆಂಡ್ ಇಯರ್ ಯಾವುದೇ ಒಂದು ಅಂಕಪಟ್ಟಿಯಲ್ಲಿ ಉತ್ತಮವಾದಂತಹ ಫಲಿತಾಂಶವನ್ನ ಸಿಂಹರಾಶಿಯವರು ಪಡೆಯುತ್ತೀರ. ಇನ್ನು ರಾಹು, ಕೇತು, ಶನಿಯಂತಹ ಗ್ರಹಗಳು ತಿಂಗಳ ಆರಂಭದಲ್ಲಿ ನಿಮ್ಮ 2ನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಕಲಹ ಉಂಟಾಗತಕ್ಕಂಥ ಸಾಧ್ಯತೆಗಳು. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಂಬಂಧಿಸಿದಂತೆ 5ನೇ ಮನೆಯ ಅಧಿಪತಿಯಾದಂಥ ಗುರುವು ಈ ತಿಂಗಳು ಮಿಶ್ರ ಸ್ಥಾನದಲ್ಲಿ ಇರ್ತಾನೆ. ಈ ತಿಂಗಳು ಬಹುಶಃ ವೈವಾಹಿಕ ಸಂತೋಷದಲ್ಲಿ ವಿಷಯದಲ್ಲಿ ಸರಾಸರಿ ಫಲಿತಾಂಶ ಅಂತಂದ್ರೆ ಹೆಚ್ಚಿನ ನೆಮ್ಮದಿಯನ್ನು ನೀವು ನಿರೀಕ್ಷಿಸಬಾರದು. ಹಣಕಾಸಿನ ಸಂಬಂಧವಾಗಿರಬಹುದು ಅಥವಾ ಯಾವುದೊಂದು ಸಣ್ಣ ಪುಟ್ಟ ವಿಷಯಗಳಿಗೂ ಕ್ಷುಲ್ಲಕ ಕಾರಣಗಳಿಗೂ ಕೂಡ ಅದು ದೊಡ್ಡದಾಗಿ ಮನೆಯಲ್ಲಿ ಜಗಳ ಆಗತಕ್ಕಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಕಂಡು ಬರುತ್ತದೆ. ಬುಧನು ನಿಮ್ಮ ಜಾತಕದಲ್ಲಿ ಸಂಪತ್ತಿನ ಮನೆಯಲ್ಲಿ ಅಧಿಪತಿಯಾಗಿದ್ದಾನೆ. ಆರೋಗ್ಯವಾಗಿರಬಹುದು, ಹಣಕಾಸು ಆಗಿರಬಹುದು, ಎಲ್ಲವೂ ಕೂಡ ಅಷ್ಟೇನು ವಿಶೇಷವಾಗಿ ನೀವು ನಿರೀಕ್ಷೆಯನ್ನ ಪಡಬಾರದು. ಸ್ವಲ್ಪ ಮಟ್ಟಿಗೆ ಅಲ್ಲಿಂದಲ್ಲಿಗೆ ಒಂದು ಆರೋಗ್ಯವಾಗಿ ಅಥವಾ ಹಣಕಾಸು ಸಂಬಂಧವಾಗಿಯೂ ಕೂಡ ನೀವು ಒಂದು ಹಂತಕ್ಕೆ ಮ್ಯಾನೇಜ್ ಮಾಡಬಹುದು. ಹಾಗಾಗಿ ಈ ತಿಂಗಳಿನಲ್ಲಿ ವಿಶೇಷವಾಗಿ ಮನೆಯಲ್ಲಿ ಸರ್ವಾಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸಮನ್ವಿತ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿನ ಸಂಶಯ ಎಂಬತಕ್ಕಂಥ ಶ್ಲೋಕದಿಂದ ಚಂಡಿಕಾ ಪಾರಾಯಣವನ್ನ, ಪಲ್ಲವ ಪಾರಾಯಣವನ್ನ ಮನೆಯಲ್ಲಿ ಮಾಡಿಸ್ತಕ್ಕಂಥದ್ದು ಒಳ್ಳೆ ರೀತಿಯಂತಹ ಅಭಿವೃದ್ಧಿಯನ್ನ ನೀವು ಕಾಣ್ತೀರ. ಇನ್ನು ದ್ವಿತೀಯಾರ್ಧದಲ್ಲಿ ಶುಭಾಶುಭ ಫಲಗಳು ತುಂಬಾ ಚೆನ್ನಾಗಿ ಕಂಡು ಬರ್ತದೆ. ಆರೋಗ್ಯ ಸಂಬಂಧಕ್ಕೆ ಹೇಳಬೇಕು ಅಂತ ಹೇಳಾದೆ ಹತ್ತಿರದಲ್ಲಿರತಕ್ಕಂತಹ ಯಾವುದೇ ಒಂದು ರಕ್ತೇಶ್ವರಿ ದೇವಸ್ಥಾನವಾಗಿರಬಹುದು ಅಥವಾ ಕೊರಗಜ್ಜನ ದೇವಸ್ಥಾನ, ಪಂಜುರ್ಲಿ ದೇವಸ್ಥಾನಕ್ಕೆ ಹೋಗಿ ಪ್ರಸಾದವನ್ನ ಸಮರ್ಪಣೆ, ಸಿಹಿ ತಿಂಡಿಗಳನ್ನ ಆ ಸ್ಥಳಕ್ಕೆ ಸಮರ್ಪಣೆಯನ್ನ ಮಾಡತಕ್ಕಂಥದ್ದು ಕೂಡ ಒಳ್ಳೆಯ ಫಲವನ್ನ ಕೊಡುತ್ತೆ. ಹಾಗಾಗಿ ಈ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಒಳ್ಳೆಯ ರೀತಿಯಾದಂತಹ ಭವಿಷ್ಯವನ್ನ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮಸ್ಕಾರ.